ನಮಸ್ತೆ. ಎಲ್ಲ ನನ್ನ ಕನ್ನಡ ಜನತೆಗೆ ಹಾಗೂ ಜನತೆಗೆ ನನ್ನ ನಮಸ್ಕಾರಗಳು. ವರಮಹಾಲಕ್ಷ್ಮಿ ಹಬ್ಬ ಆಗೋದಕ್ಕೆ ಮುಂಚೆ ನಿಮಗೆ ಒಂದು ಸಣ್ಣ ಒಂದು ನಿಮಗೆ ತುಂಬ ದಾರಿದ್ರ್ಯಗಳು, ದುಃಖಗಳು ಕಾಡ್ತಿದ್ರೆ ಮನೆಯೊಳಗೆ, ಎಷ್ಟು ತಂದರೂ ಕೈ ಬಾಯಿ ಎತ್ತಲ್ಲ, ಎಷ್ಟು ತಂದರೂ ದುಡ್ಡು ಉಳಿಯಲ್ಲ, ಈ ಥರ ಒಂದು ಸಮಸ್ಯೆ ಇರೋರಿಗೆ ಒಂದು ಸಣ್ಣ ಒಂದು ಮನೆ ಮಾತನ್ನು ಹೇಳ್ಕೊಡ್ತೀನಿ ನಾನು. ಹೇಗೆ ಅಂತ ಹೇಳಿದ್ರೆ, ನೀವು ಈ ಪೂಜೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ. ಅದರ ಹಿಂದಿನ ದಿನ ಹೆಂಗಿದ್ರು ಮನೆಯೆಲ್ಲ ನೀವು ನೀಟಾಗೆ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡ್ಕೊಂಡಿರ್ತೀರ. ಆಗ ಗುರುವಾರ ಸಂಜೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಒಂದು 1/4 kg ಅರಿಶಿನ, 1/4 kg ಕುಂಕುಮನ ತೊಗೊಬಂದು ಅದನ್ನು 2 ಎಳ್ಳುನೀರಲ್ಲಿ ಸಮವಾಗಿ ಕಲಿಸ್ಬಿಟ್ಟು ಅದನ್ನು ಆಕಾರ ಮಾಡ್ಕೊಳ್ಳಿ. ತಂಬಿಟ್ಟನ್ನ ಆಕಾರ ಮಾಡಿ ಅದಕ್ಕೆ ಕಣ್ಣು ಮೂಗು ಆಕಾರ ಬರೀರಿ. ಬರೆದುಬಿಟ್ಟು ನೀವು ಅದನ್ನ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಪುಳಿಯೋಗರೆ ಮಾಡಿ ನೈವೇದ್ಯ ಮಾಡಿ. ಅದಕ್ಕೆ ನೈವೇದ್ಯ ಮಾಡಿ ಸಂಜೆ ಒಂದು 5:30ಯಿಂದ 6 ಗಂಟೆ ಒಳಗೆ ಅದನ್ನು ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿ. ಒಂದು ತಟ್ಟೆಯಲ್ಲಿ, ಒಂದು ಇಸ್ತ್ರಿ ಎಲೆಯಲ್ಲಿಟ್ಟು ಪೂಜೆ ಮಾಡಿ. ಬಾಳೆ ಎಲೆಯಲ್ಲಿ ಇಸ್ತ್ರಿ ಎಲೆಯನ್ನು ಇಟ್ಟು ಪೂಜೆ ಮಾಡಿದ ನಂತರ 5:30ರಿಂದ 6 ಗಂಟೆ ಒಳಗೆ, 6:30 ಒಳಗೆ ಅದನ್ನು ತೊಗೊಂಡೋಗಿ ಆ ಪುಳಿಯೋಗರೆ ಏನು ನೈವೇದ್ಯ ಮಾಡಿರ್ತೀರೋ ಅದನ್ನು ತೊಗೊಂಡು ಹೋಗ್ಬಿಟ್ಟು ಸೀದಾ ಹಸು ಕೊಡಿ. ಅದಾದ ನಂತರ ಅದನ್ನು ಯಾವುದಾದ್ರೂ ಒಂದು ಹರಿಯೋ ಗಂಗೆಗೆ ಅದನ್ನು ಕದರಿಸಿ ಬಿಟ್ಬಿಡಿ. ಇಲ್ಲ ಹತ್ತಿರದಲ್ಲಿ ನಿಮಗೆ ನದಿ ನೀರು ಏನೂ ಸಿಗಲಿಲ್ಲ ಅಂದರೆ ಒಂದು ಬಕೆಟಲ್ಲಿ ಹೊರಗಡೆ ಸ್ವಲ್ಪ ದೊಡ್ಡ ಬಕೆಟಲ್ಲಿ ನೀರು ಹಾಕಿ ಅದು ಕರಗದ ನಂತರ ತೊಗೊಂಡೋಗಿ ದೂರ, ನೀವು ತಿರುಗಾಡಬಾರ್ದು, ಓಡಾಡಬಾರ್ದು, ಅಂಥ ಜಾಗಕ್ಕೆ ಎಲ್ಲಾದರೂ ದೂರ ಹಸಿರು ಗಿಡಕ್ಕೆ ಹಾಕ್ಬಿಟ್ಟು ಬಂದುಬಿಡಿ. ಬೇಲಿ ಇರಬೇಕು, ಹೊಲ ಆಗಿರ್ಬೋದು ಮತ್ತು ಮನೆ ಆಗಿರ್ಬೋದು, ಆ ಥರ ಮಾಡಬೇಡಿ. ಈ ದಾರಿಯಲ್ಲಿ ಬೇಲಿ ಗಿಡ ಇರ್ತದಲ್ಲ, ಅಂಥ ಜಾಗಕ್ಕೆ ಒಳ್ಳೆ ಜಾಗ ನೋಡಿ ಹಾಕ್ಬಿಟ್ಟು ಬಂದುಬಿಡಿ. ತದನಂತರ ನೀವು ಲಕ್ಷ್ಮಿನ ಪೂಜೆ ಮಾಡಿ. ಆಮೇಲೆ ನಿಮಗೆ ಏನು ಮೆಥಡ್, ಹಿಂಗೆ ಯಾವ ರೀತಿ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ಅಂತ ನನಗೆ ತಿಳಿಸಿ. ಅದಾದ ನಂತರ ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ಕೂಡ ಹೇಳ್ತೀನಿ ನಾನು. ನಿಮಗೆ ತುಂಬ ತೊಂದರೆ ಇರೋರಿಗೆ ಅದು ಕೂಡ ನಿಮಗೆ ಯೂಸ್ ಆಗುತ್ತೆ.